ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನೇ ಮಾಡಿದ್ರು, ಎಲ್ಲಿ ಏನೇ ನಾಟಕ ಆಡಿದ್ರು, ನಿಮ್ಮನ್ನ ಮತ್ತೆ ತಾಯಿ ಅಂತ ನಾನು ಯಾವತ್ತೂ ಭಾವಿಸಲ್ಲ. ನಾಟಕ ಎಲ್ಲ ಮುಗಿದಿದ್ರೆ ಹೊರಡಿ. ನನ್ ಬಗ್ಗೆ ನೀನ್ ತಪ್ಪು ತಿಳ್ಕೊಂಡಿದ್ಯಾ ತಾರಕ್. ನಾನು ಯಾವತ್ತೂ ನಿನಗೆ ಕೆಟ್ಟದನ್ನ ಬಯಸೋದಿಲ್ಲ ಕಣೋ. ಡ್ಯಾಡ್, ಮೊದ್ಲು ನಿಮ್ ಹೆಂಡತಿನ ಇಲ್ಲಿಂದ ಕೇಳ್ತಿರೋ ಇಲ್ವೋ? ಯಾಕೋ ಅವಳ ಹತ್ರ ಹೀಗ್ ನಡ್ಕೋತೀಯ? ತಾಯಿನ ಶತ್ರು ತರ ನೋಡ್ತಿದೀಯಲ್ಲೋ. ಮಗನ್ನ ಶತ್ರು ಮಾಡ್ಕೊಂಡಿರೋದು ನಿಮ್ಮ ಹೆಂಡತಿ. ಮೊದಲು ನಿಮ್ಮ ಹೆಂಡತಿನ ತಾಯಿ ಆಗಿರೋದು ಕೇಳಿ, ಆಮೇಲೆ ನಾನು ಮಗನಾಗಿರ್ತೀನಿ. ಮಾವ, ನೀನು ಹೋಗ್ಬಿಟ್ಟು ಬಾಸ್ನ ನೋಡ್ಬೇಕಿತ್ತು. ನನಗೂ ನೋಡ್ಬೇಕು ಅಂತ ಆಸೆ ಕಂಡ್ಲ ಮದನ. ಅದ್ರೇನ್ ಮಾಡೋದು, ಒಳಗಮ್ಮನವರು ಕೋಪದಲ್ಲ ಅವ್ರೆ. ಈಗ ನಾನೇನಾರ ಒಳಕ್ ಹೋದ್ರೆ ಇನ್ನು ಕೋಪ ಮಾಡ್ಕೊಬಿಡ್ತಾರೆ. ಅಲ್ಲ ಮಾವ, ಆ ಒಮ್ಮ ಏನಾದ್ರು ಲೂಸಾ ಅಂತ ನೀನ್ ನೋಡಿದ್ರೆ ಯಾಕೊಳ್ಳೆ ಜಿರಳೆ ತುಳಿದವ್ರು ಹಂಗಾಡ್ತಾರೆ. ಅವತ್ ಮದುವೆ ಮನೇಲೂ ಹಂಗಾಡಿದ್ರು, ಇವತ್ ನೋಡ್ರೆ ಇಲ್ಲೂ ಹಂಗೆ ಆಡ್ತಾರೆ. ಅಲ್ಲ, ಇದ್ರಲ್ಲಿ ನಮ್ಮ ಮಯೂರಿ ತಪ್ಪು ಏನು ಇಲ್ಲ ಅಂತ ಗೊತ್ತಿದ್ರು ಹೆಂಗ್ ಹುಟ್ಟಿಸ್ಕೊಂಡು ಹೇಳ್ತಾರೆ ನೋಡು. ಮಯೂರಿ ಬಗ್ಗೆ ಹಂಗೆಲ್ಲ ಹೇಳುವಾಗ ನನ್ ಪಿತ್ತ ನೆತ್ತಿಗೇರಿತ್ತು. ನಮ್ ಬಾಸ್ ಅವ್ರ ಅಮ್ಮ ಅನ್ನೋ ಒಂದ್ ಕಾರಣಕ್ಕೆ ಸುಮ್ನಿದೀನಿ. ಮದನ, ಹಂಗೆಲ್ಲ ಕೋಪ ಮಾಡ್ಕೊಬೇಡ ಕಣ್ಲ. ಅವ್ರು ಬೆಳೆದ್ ಬಂದಿರೋ ವಾತಾವರಣನೇ ಹಂಗೆ. ದೊಡ್ಡವ್ರ ಮುಂದೆ ನಾವು ಸುಮ್ನಿರ್ಬೇಕಷ್ಟೆ. ಮಾವ, ದೊಡ್ಡವರು ಅಂತ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡಿರಕ್ಕಾಗತ್ತಾ? ನೀನೊಳ್ಳೆ. ಅದಕ್ಕೆ ನಮ್ ಬಾಸ್ ಅವ್ರನ್ನ ಹಂಗ ಆಟಾಡ್ಸೋದು. ನೋಡ್ಮವ, ನಾವೊಬ್ರಿಗೆ ಅನ್ಯಾಯ ಮಾಡಿದ್ರೆ ನಮಗ್ ಅನ್ಯಾಯ ಮಾಡಕ್ಕಂತಾನೆ ಭಗವಂತ ಇನ್ನೊಬ್ರನ್ನ ಕಳ್ಸಿರ್ತಾನೆ. ಆ ತರ ನಮ್ ಬಾಸ್. ಹಾಗೆಲ್ಲ ಮಾತಾಡ್ಬೇಡ, ಸುಮ್ನಿರೋ. ನೀನ್ ಮಾತಾಡೋದೇನಾರ ಅವ್ರು ಕೇಳಿಸ್ಕೊಂಡ್ರೆ ನಿನ್ ತಲೆನ ನಾಲ್ಕು ಕೂದಲು ಕಿತ್ ಕಳ್ಸ್ಬಿಡ್ತಾರ ಅಷ್ಟೇ. ನೀನೇನ್ ಮಾವ ಹಿಂಗೆ ಎದುರಿಸ್ತೀಯ? ಸರಿ ಬಿಡು, ನೀನ್ ಹೇಳೋದ್ ಕೇಳಿದ್ರೆ ಅವ್ರಿರೋ ಪರಿಸ್ಥಿತಿ ಹಂಗ್ ಮಾಡಿದ್ರು ಮಾಡ್ತಾರೆ. ಮಗಳೇ, ನೀನ್ ಎಲ್ಗ್ ಹೋಗಿದ್ದವ? ಅಪ್ಪ, ದೇವಸ್ಥಾನಕ್ಕೆ ಹೋಗಿದ್ದೆ. ಓಹೋ, ನಮ್ ಬಾಸ್ಗೆ ಏನು ಆಗದೆ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ ಬರಕ್ ಹೋಗಿದ್ದ. ನಿನ್ ಪ್ರಾರ್ಥನೆ ಆ ದೇವ್ರ ಕಿವಿಗ್ ಬಿದ್ದಿದೆ ಅಂತ ಅನ್ಸುತ್ತೆ. ಅದಕ್ಕೆ ನಮ್ ಬಾಸ್ಗೆ ಪ್ರಜ್ಞೆ ಬಂದಿದೆ. ಮಾಮ್, ಸಮಾಧಾನ ಮಾಡ್ಕೊ. ನಾನು ಹೇಳ್ದೆ ತಾನೆ ನೀನು ಒಳಗೆ ಹೋಗ್ಬೇಡ ಅಂತ. ನನಗ್ ಚೆನ್ನಾಗ್ ಗೊತ್ತಿತ್ತು ಹೀಗೆಲ್ಲ ಆಗತ್ತೆ ಅಂತ. ನೋಡಿದ್ಯಾ ಮಾಮ್, ತಾರಕ್ ಹೇಗ್ ಮಾತಾಡ್ದ ಅಂತ? ಅವ್ನ್ ಮಾತಾಡೋದ್ ನೋಡಿದ್ರೆ ನಿನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ ಅನ್ನಿಸ್ತಿದೆ ಅಮ್ಮ. ಮಾಮ್, ಎಲ್ಲ ಗೊತ್ತಿದ್ದು ನೀನ್ ಹೀಗಳೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ಮಾಮ್, ಅಳಬೇಡ. ಅಳದೆ ಇನ್ನೇನ್ ಮಾಡ್ಲಿ ಸಮಂತ? ಇವತ್ತಿನವರೆಗೂ ಎಷ್ಟೇ ದುಃಖ ಆದ್ರೂ ಒಬ್ಳೆ ಅಳ್ತಾ ಇದೆ. ಯಾಕೆಂದ್ರೆ ರಾಜೇಶ್ವರಿ ಅಂದ್ರೆ ಒಂದು ಗತ್ತಿದೆ. ಎಲ್ರು ಮುಂದೆ ಹತ್ರ ಆಡ್ಕೊಳ್ಳೋದಕ್ಕೊಂದು ಚಾನ್ಸ್ ಸಿಗುತ್ತೆ ಅಂತ ಸುಮ್ನೆ ಇರ್ತಾ ಇದೆ. ಆದ್ರೆ ಇವತ್ತು ನನ್ನಿಂದ ಆಳುರ ತಡ್ಕೊಳಕ್ ಆಗ್ತಾ ಇಲ್ಲ. ಅವನು ನನ್ನ ಮಗ. ಅವನಿಂತ ಸ್ಥಿತಿಲಿರುವಾಗ ನೋಡ್ದೆ ಹೇಗಿರ್ಲಿ? ಅವ್ನು ನೋವು ಪಡೋದನ್ನ ನೋಡ್ಕೊಂಡು ಸುಮ್ನೆ ಇರ್ಲ? ನಿಮ್ಮೆಲ್ರಿಗೂ ನನ್ ಕೋಪ ಕಾಣಿಸುತ್ತೆ ಹೊರತು ಅದ್ರ ಹಿಂದೆ ಇರೋ ನೋವು ಕಾಣಿಸಲ್ಲ. ಅವನ್ನ ಎತ್ತಾಡ್ಸಿದ್ದೀನಿ, ಮುದ್ದಾಡಿದ್ದೀನಿ, ನೋವಾದಾಗ ಅತ್ತಿದ್ದೀನಿ, ನಕ್ಕಾಗ ನಕ್ಕಿದ್ದೀನಿ. ಅಂಥದ್ರಲ್ಲಿ ಅವನ್ನ ನಾನು ಮುಟ್ಬಾರ್ದ?
ನನ್ನನ್ನು ಅವನು ಶತ್ರು ಅನ್ನೋ ಹಾಗೆ ನೋಡ್ತಾನೆ. ಮಾಮ್, ನಿನ್ ನೋವೇನು ಅಂತ ನನಗೆ ಅರ್ಥ ಆಗತ್ತೆ. ಆದ್ರೆ ಯಾವತ್ತೋ ನಡೆದಿರೋ ಘಟನೆನ ಮನ್ಸಲ್ಲಿ ಇಟ್ಕೊಂಡು ತಾರಕ್ ಹೀಗೆಲ್ಲ ಮಾಡ್ತಿದ್ದಾನೆ.